ಇರೋ ವಿಚಾರ. ಬೆಳಗ್ಗೆ ಒಂದು ನಿಮಿಷ ಫ್ಲಾಗ್ ಹಾಸ್ತು ಧ್ವಜವಂದನೆ ಅದನ್ನು ಎಷ್ಟು ಸಮಯಕ್ಕೆ ಅಭಿವೃದ್ಧಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ 102 ಸೋಮಶೇಖರ್ ಅದು ಅವತ್ತಿನ 20% ನಾಟಕಗಳನ್ನ ಅರ್ಥ ಆಯ್ತಾ ಪೂರ್ಣ ಸೋಷಿಯಲ್ ವೆಲ್ಫೇರ್ ಅಧಿಕಾರಿ ತ್ಯಾಗರಾಜ್, ಮ್ಯಾನೇಜರು ಮೋಹನ್ ಮೋಹನ್, ಇವರು ಹರೀಶು, ಮೋಹನ್ ಅಣ್ಣ. 25ನೇ ವರ್ಷದ ಒಂದು ವಿಶೇಷವಾದಂಥ ಐತಿಹಾಸಿಕವಾದಂಥ ದಿವಸ. ಇದಕ್ಕೆ ನಿಮ್ಮ ಜನಮಾನಸದಲ್ಲಿರೋದ್ರಿಂದ ಈ ಭಾರತದ ಚರಿತ್ರೆ ರೆಕಾರ್ಡ್ ಆಗುತ್ತದೆ. ಭಾರತದ ಚರಿತ್ರೆ ರೆಕಾರ್ಡ್ ಆಗುತ್ತದೆ. ಭಾರತದ ಚರಿತ್ರೆನಲ್ಲಿ ರಜವರೆ ಭಾರತದ ಹಿಸ್ಟ್ರಿನ ರೆಕಾರ್ಡ್ ಆಗ್ತದೆ ನನ್ನ ಅಭಿಪ್ರಾಯ. ಆಮೇಲೆ ಏನು ಟೆಸ್ಟ್ಗಳು ಹೇಳಿದ್ದೀರಿ ಅವರೆಲ್ಲರೂ ಕೂಡ ನಾನು ಕೂಡ ಈಗ ಅದಲ್ಲಪ್ಪ ಪ್ರತಿಮೆಗೆ ವೈಯಕ್ತಿಕ ಕೊಟ್ಟರೆ ಎಲ್ಲ ಇದು ದೇವ್ರ ಸಭೆ ಬೆಂಗಳೂರು ವಿಧಾನಸೌಧ ಇಲ್ಲಿ ತಾಲೂಕು ಸೌಧ ಅರ್ಥ ಆಯ್ತಾ? ಈಗ ಏನೇನೋ ಚರ್ಚೆಗಳು ಮಾಡಬೇಡ ಅಂತ ಮುಗಿತಾರೆ. ಮತ್ತೆ ಮುಖ್ಯವಾಗಿದ್ದೀವಿ ಇದಕ್ಕೆ 32 ಲಕ್ಷ ರೂಪಾಯಿ ಪ್ರತಿಮೆಗೆ ನಾನು ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡಕ್ಕೂ ಕೂಡ ಅವಕಾಶ ಇದೆ. ಒಂದು ಬಾಬಾ ಸಾಹೇಬ್ ದಯಮಾಡಿ ಯಾರು ಕೂಡ ಕನ್ಫ್ಯೂಷನ್ ಆಗುತ್ತೆ. 12:50 ನಮಗೆ ಸುಮ್ಮನೆ ಜನ 15 ರೂಪಾಯಿ ಮಾಡಿದ್ದಾರೆ ನಮಗೆ ಮುಖ್ಯವಾಗಿರ್ಬೇಕಿಂತ ಮುಂದೆ ಇರಬೇಕು. ಆಮೇಲೆ ಇಷ್ಟೇ ಸಾಲಲ್ಲ, ಈಗ ಪ್ರೋಗ್ರಾಮ್ಗೆ ಸತೀಶು ತುಂಬ ಹಣ ಬೇಕಾಗ್ತದೆ, ಇಲ್ಲದೆ ಕಡಿಮೆ ದುಡ್ಡೇನಾಗಲ್ಲ. ಅದಕ್ಕೆ ಏನೇನು ಮಾಡಬೇಕು, ನೀವೇ ಏನಾದರೂ ಅಧಿಕಾರಿಗಳು ಅವರೇ ಇಲ್ಲದೆ ಹೋದರೆ ನಾವೇ ನಮ್ಮ ಜವಾಬ್ದಾರಿಗಳನ್ನು ಮಾಡಬೇಕು. ನಾವು ಮಾಡ್ತೀವಿ ಆಗೋದಲ್ಲ ಸರ್. ವೇದಿಕೆ ಪ್ರೋಗ್ರಾಮ್ ಮೆರವಣಿಗೆ ನೀವು ಹೇಳಿದ್ದೀರಿ ನಗರದಲ್ಲೆಲ್ಲ ಒಂದು ಫ್ಲಾಗ್ಗಳೆಲ್ಲ ಮಾಡ್ತಾರೆ. 100 ಇದ್ದರೆ 200 300 ಫ್ಲಾಗ್ಗಳು ಮಾಡ್ಕೊಡೋಣ. ಯಾವತ್ತಿಲ್ಲ ಅಂದಿದ್ದೀನಿ. ಈಗ ಕರೆಯಪ್ಪ ಬಾಬಾ ಸಾಹೇಬ್ ಪರಿನಿರ್ಮಾಣ ದಿನ ಅರ್ಧ ಗೊತ್ತಿಲ್ಲ. 30 ವರ್ಷಗಳಿಂದ ಕೂಡ ತಾಲೂಕು ಪಂಚಾಯತ್ ಸದಸ್ಯರ ಸಿದ್ಧತೆಗಳು ಮಾಡ್ಕೋಬೇಕಾದ್ರೆ 19 ಆದಮೇಲೆ ವಾಲ್ಸ್ ಮೀಟಿಂಗಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಸಮಗ್ರವಾಗಿ ನಾವು ಇದು ಮಾಡಿ ಮಾಡಬೇಕಾಗಿರ್ತಕ್ಕಂಥ ಹಾಕೊಂಡಿದ್ದೀನಿ. ಶುಕ್ರು ಈಗ ಮಾತಾಡಿರ್ತಕ್ಕಂಥ ಬಿಟ್ಟು ಸಾಮಾನ್ಯ ಇದೆ. ನಾವು ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿಲ್ಲ. ಈಗ 50% ಆಗಿದೆ ಅಷ್ಟೇ ಅಲ್ಲಿರೋ ವಿಚಾರ. ಅದನ್ನು ಅಧಿಕೃತ ಲೋಕಾರ್ಪಣೆ ಆಗೋದಕ್ಕೆ 3 ಅದಕ್ಕೆ ಕಾರ್ಯಕ್ರಮ ಲೆಕ್ಕ ಆಗ್ತದೆ. ಇವತ್ತು ಅದನ್ನು ಹಿಂದೆನೂ ಕೂಡ 16 ವರ್ಷಗಳ ನಿಮ್ಮ ಪ್ರಯತ್ನ ಕೋರಿಕೆ ಅದಕ್ಕೆ ಅನುಗುಣವಾಗಿ ಹಿಂದೆ ಡಿಸಿಯಿಂದ ಅನುಮತಿಯನ್ನು ಪಡೆದುಕೊಂಡು ಅಧಿಕೃತವಾಗಿ ಆ ಕೆಲಸನ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಕಾಯ ವಾಚ ಮನಸ್ಸ ನಿಮ್ಮೆಲ್ಲರ ಸಹಕಾರದಿಂದ ನಾನೇ ಮಾಡಿದ್ದೀನಿ. ನಿಮ್ಮೆಲ್ಲರ ಸರಿಯ ಸಹಕಾರದಿಂದ ಆ ಕರ್ತವ್ಯ ಮಾಡಿದ್ದೇನೆ. ಅದನ್ನು ಅಧಿಕೃತವಾಗಿ ಕಾನೂನಿನ ಅಡಿಯಲ್ಲಿ ಒಂದು ಸರ್ಕಾರದ ಕೆಲಸವಾಗಿ ಅದನ್ನು ಪ್ರೋಟೋಕಾಲ್ ಆಧಾರದ ಮೇಲೆ ಇವತ್ತು ಅದನ್ನು ಉದ್ಘಾಟನೆ ಮತ್ತು ಲೋಕಾರ್ಪಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಈಗ ನಮಗೆ ಸುತ್ತ SS-ನಲ್ಲಿ ರೈಲಿಂಗ್ಸ್ ಮೂಲಕ ನಮಗೆ ಹೋಗಿ ಮಾಲಾರ್ಪಣೆ ಮಾಡ್ತಕ್ಕಂಥ ಒಂದು ವಿಚಾರ ಕೂಡ ಮಾಡಬೇಕಾಗಿದೆ. ಅದಕ್ಕೆಲ್ಲ ಸಿದ್ಧತೆಗಳು ಕೂಡ ನಾವು ಮಾಡಿಕೊಂಡಿದ್ದೇವೆ. ಆಮೇಲೆ ತಪ್ಪಾಭಿಪ್ರಾಯಗಳು ಬೇಡ. ಇದನ್ನು CPT ಎಷ್ಟೇ ತಗೋಬೇಕು ಅನ್ನೋದಿಲ್ಲ. ಇದನ್ನು ಜನರಲ್ ಫಂಡಲ್ಲೇ ಇದನ್ನು ಕಾಮಗಾರಿ ಮಾಡಬೇಕು ನಮ್ಮ ಮಾಹಿತಿಯಿಂದ. ಏಕೆಂದರೆ ಸರ್ವರ ಆಸ್ತಿ ಬಾಬಾ ಸಾಹೇಬ್ ಮಾಡಿದಂತೆ ಅಲ್ಲಿರೋ ಇದೆಲ್ಲ ಕಾಮನ್ನಾಗಿ ನಮ್ಮ ಜವಾಬ್ದಾರಿ ಇದೆ. ಇದನ್ನೆಲ್ಲ ನಾವು ಜವಾಬ್ದಾರಿನ ಕೆಲಸ ಮುಗಿಸ್ಬೇಕು. ಅದನ್ನು ಇಂಟರ್ಲಾಕ್ ಆಗಿ SS ಮೂಲಕ ಮೇಲಕ್ಕೆ ಅದನ್ನು
ಯಾವುದೇ ಕಾರ್ಯಕ್ರಮಗಳಾದಾಗ ಅಂಬೇಡ್ಕರ್ ದಿನಾಚರಣೆ ಆಗ್ಬೋದು, ಗಡಿ ನಿರ್ಮಾಣ ದಿನ ಆಗ್ಬೋದು, ಆಮೇಲೆ ಸಂವಿಧಾನ ದಿನಾಚರಣೆ ಆಗ್ಬೋದು, ಸದಾ ಅಲ್ಲಿಗೆ ನಮ್ಮ ಜಿಲ್ಲಾ ಸಚಿವರು ಮುಖ್ಯವಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇನ್ನು ದೇವೇಗೌಡರು ಕೂಡ ಪ್ರತಿನಿಧಿಗಳಿದ್ದಾರೆ. ಇನ್ನು ಪ್ರೋಟೋಕಾಲ್ ಆಧಾರದ ಏನು ಮಾಡಬೇಕು ಸಂಸದರಿದ್ದಾರೆ. ಇನ್ನು ನಾವು ಅಧ್ಯಕ್ಷರಾಗಿ ನಾವಿರ್ತೇವೆ. ಅದೇ ಜೊತೆಗೆ ಸೋಷಿಯಲ್ ಮೀಡಿಯಾ ನಡೆಸ್ತಿದ್ದಾರೆ. ಇವೆಲ್ಲ ನಾವು ಮಹಾಪ್ರಭುಗಳು ಇವತ್ತು ವಿಚಾರದಲ್ಲಿ ಉದ್ಘಾಟನೆ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ದೀಕ್ಷಾ ನಮ್ಮ ಮಧು ಮತ್ತು ಕೆಲವು ಸ್ನೇಹಿತರು ನಮ್ಮ ಶಿವಸಭೆ ಕೆಲವು ತಾಲೂಕು ಪಂಚಾಯತ್ ವ್ಯಕ್ತಿಗಳ ಕೂಡ ಆ ಒಂದು ನಮ್ಮ ಪಂಚಾಯತ್ಗಳಲ್ಲಿ ಸ್ವಲ್ಪ ಹಣನ ಸಂಗ್ರಹಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಗೊತ್ತಿದೆ. ಅವ್ರದ್ದು ಕೂಡ ಏನಿದೆ ಕಾರ್ಯಕ್ರಮ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅದನ್ನು ನಾವು ತಹಶೀಲ್ದಾರ್ ಕುರಿತು ಅದನ್ನು ಅಧಿಕೃತವಾಗಿದ್ದೆಲ್ಲ ಕೂಡ ವಿನಿಯೋಗ ಮಾಡ್ತೀವಿ. ಹೌದಾ? ಅದಕ್ಕೆ ಶಾರ್ಟ್ ಫಾಲ್ ಆದರೆ ಬೇರೆ ಯಾವ ರೀತಿ ಅದಕ್ಕೆ ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿ ಅದು ಒಳ್ಳೆ ರೀತಿಯಾಗಿ ಅವತ್ತು ಕೂಡ ಒಳ್ಳೆ ರೀತಿ ಆಗಿದೆ. ಇದು ಕೂಡ ಒಳ್ಳೆ ರೀತಿ ಲೋಕಾರ್ಪಣೆ ಮಾಡಬೇಕು ಸನ್ನಿವೇಶ. ಯಾಕೆಂದರೆ ಗಣರಾಜ್ಯೋತ್ಸವ ದಿವಸ ಯಾಕೆಂದರೆ 24 ಗೊತ್ತಾಗಿತ್ತು ವಿಚಾರ 24 ಗೊತ್ತಾಗಿರೋ ಜನರಲ್ಲಿ ಎಲ್ಲರ ಸಹಕಾರವನ್ನು ವಿಶೇಷವಾಗಿ ಕೋರ್ತೇನೆ. ನಮಸ್ಕಾರ. ಮಾಡಿ ಮಾತಾಡೋದು ಬೇಡ. ಎಲ್ಲರೂ ಪ್ರಮುಖವಾಗಿ ಆಯ್ಕೆ ಮಾಡಿ ತೀರ್ಮಾನ ಆಮೇಲೆ ಅಂತಿಮ ತೀರ್ಮಾನ ಹಬ್ಬದಲ್ಲ ಸರ್. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.